ಅನ್ಲಾಕ್ ಶುರು ಆದಮೇಲಂತೂ ಜನ ನೆಕ್ಸ್ಟ್ ಥರ್ಡ್ ವೇವ್ ಬರೋಷ್ಟರಲ್ಲಿ ಇರ್ತೀವೋ ಇರೋದಿಲ್ವೋ ಅಂಥೇಳಿ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟು ಸಿಕ್ಕಿದ ಕಡೆ ಎಲ್ಲ ಟ್ರಿಪ್ಗಳು ಹೋಗ್ತಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ರಶ್ಶು. ನಮ್ಮದು ಒಂದು ಪ್ಲ್ಯಾನ್ ಇದೆ, ಮಾನ್ಸೂನ್ ರೈಡ್, ಮಲ್ನಾಡ್ ಸೈಡ್ ಅಂತ. ಬರೀ ಪ್ಲ್ಯಾನ್ಗಳು ಮಾಡೋದೇ ಆಗೋಯ್ತು. ಅದು ಯಾವಾಗ ಟೈಮ್ ಬರುತ್ತೋ ಬಿಡಿ. ಅಲ್ಲಿವ್ರಿಗೆ ಯಾಕೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು, ಬನ್ನಿ ಮೆಜೆಸ್ಟಿಕ್ನೇ ಒಂದು ರೌಂಡ್ ಹಾಕೊಂಡು ಬರೋಣ. ಮೆಜೆಸ್ಟಿಕ್ನಲ್ಲಿ ಅಂತ ಇಂಟ್ರೆಸ್ಟಿಂಗ್ ಆಗಿರೋದು ಏನಿದೆ ಅಂತೀರಾ? ನಾವು ಚಿಕ್ಕವರಿದ್ದಾಗ ಓಡಾಡಿದಂಥ ಜಾಗಗಳು ಹೀಗಿದೆ ಅಂತ ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ. ಬೇರೆ ಊರುಗಳಿಂದ ಕೆಲಸ ಹುಡುಕೊಂಡು ಜೀವನ ಕಟ್ಕೊಬೇಕು ಅಂತ ಊರು ಬಿಟ್ಟು ಬರೋ ಜನಗಳಿಗೆ ವೆಲ್ಕಮ್ ಮಾಡೋದು ಇದೇ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನಲ್ಲಿ ಜೀವನ ಮಾಡೋ ಜನರ ಕಥೆಗಳನ್ನ ಇಟ್ಕೊಂಡು ಒಂದೊಳ್ಳೆ ಸಿನಿಮಾನೇ ಮಾಡ್ಬೋದು. ಅಷ್ಟು ಕಂಟೆಂಟ್ ಇಲ್ಲಿ ನಿಮಗೆ ಫ್ರೀಯಾಗಿ ಸಿಗುತ್ತೆ, ಹುಡುಕ್ಬೇಕಷ್ಟೆ. ಅದೆಷ್ಟೋ ಜನ ನೋಡಿ ಇದೇ ರೀತಿ ಫುಟ್ಪಾತಲ್ಲಿ ತಮ್ಮ ಇಡೀ ಜೀವನ ಕಳೀತಾರೆ. ಇಲ್ಲಿಂದ ಹಾಗೆ ಒಂಚೂರು ಮುಂದೆ ಬಂದರೆ ಇಲ್ಲೊಂದು ಅಂಡರ್ ಪಾಸ್ ಇದೆ, ಅಲ್ಲಿ ಒಂದು ಬೇರೆ ಲೋಕಲ್ ನೋಡೋಕೆ ಸಿಗುತ್ತೆ. ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ನೋಡಿದ್ದೆ, ಇಲ್ಲಿ ಏನು ಸೇಲ್ಸ್ ಮಾಡ್ತಿದ್ದಾರಲ್ಲ, ಇಲ್ಲಿ ನೀವೇನಾದರೂ ಒಂದು ವಸ್ತುನ ನೋಡಿ ಅದರ ರೇಟ್ ಕೇಳಿ ತೊಗೊಳ್ದೆ ಹಾಗೆ ಹೋಗ್ಬಿಟ್ರೆ ಹಾಗೆ ಒಂದು ಗುಂಪು ನಿಮ್ಮನ್ನು ಅಟ್ಯಾಕ್ ಮಾಡಿ ನೀವು ತೊಗೊಳ್ಳೇಬೇಕು ಹಂಗೆ ಹರಾಸ್ ಮಾಡ್ತಾರಂತೆ. ತೊಗೊಳ್ಳೇಬೇಕು ಇಲ್ಲ ಏನು ದುಡ್ಡು ಕೊಟ್ಟು ಹೋಗ್ಬಿಡ್ಬೇಕು, ಆ ರೀತಿ ಮಾಡ್ತಾರಂತೆ. ನಾನು ಕ್ಯಾಮ್ರಾ ಇಟ್ಕೊಂಡು ಒಳಗಡೆ ಹೋದಾಗಲೂ ಏನು ಶೂಟ್ ಮಾಡ್ತಾಯಿದ್ಯಾ ಅಂತೇಳಿ ಕ್ಯಾಮ್ರಾ ಆಫ್ ಮಾಡು ಅಂತೇಳಿ ನಾನು ಇಟ್ಕೊಂಡ್ರು. ಕೋರ್ಟು BBMPಗೆ ಈ ಅಂಡರ್ ಪಾಸಲ್ಲಿ ಸೇಲ್ಸ್ ನಡೆಸಬಾರ್ದು ಅಂತೇಳಿ ಆರ್ಡ್ರ್ ಕೊಟ್ಟಿದೆ ಅಂತ ಕೇಳಿದೆ. ಇಲ್ಲಿ ನೋಡಿದ್ರೆ ಎಲ್ಲ ಮೊದಲಿದ್ದಾಗೆ ಇದೆ. ಇಲ್ಲಿ ನೀವು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರು ಇಲ್ಲಿ ಕ್ಯಾರ್ ಅನ್ನೋರಿಲ್ಲ, ಯಾಕೆಂದರೆ ಪ್ರತಿ ಸಾಯಂಕಾಲ ಅವ್ರಿಗೆ ಸೇರ್ಬೇಕಾಗಿರೋದು ಸೇರ್ತಾ ಇರುತ್ತೆ. ಪಿಕ್ ಪ್ಯಾಕೆಟ್ ಮಾಡೋರು, ಕಳ್ಳರು, ಸೆಕ್ಸ್ ವರ್ಕರ್ಸು, ಹೀಗೆ ಎಲ್ಲ ಥರದವರು ನಿಮ್ಗಿಲ್ಲಿ ಸಿಗ್ತಾರೆ. ಆ ಅಂಡರ್ ಪಾಸ್ ದಾಟ್ಕೊಂಡು ನೀವು ಹಾಗೆ ಮೇಲೆ ಬಂದರೆ ಲೆಫ್ಟ್ ಸೈಡಲ್ಲಿ ನಿಮಗೆ BMTC ಬಸ್ ಸ್ಟೇಷನ್ ಸಿಗುತ್ತೆ. ನಾನು ಬೈಕಲ್ಲಿ ಓಡಾಡೋದಕ್ಕೂ ಮುಂಚೆ ಇದೇ BMTC ಬಸ್ಸಲ್ಲಿ ಓಡಾಡ್ತಿದ್ದೆ. ಆ ಹಳೆ ನೆನಪುಗಳೆಲ್ಲ ಈಗ ಬರ್ತಾ ಇದೆ. ಈಗಲೂ ಸುಮಾರು ಲಕ್ಷಾಂತರ ಜನ ಇದೇ BMTCಗಳಲ್ಲಿ ಓಡಾಡ್ತಾ ಇದ್ದಾರೆ. ಇವರು ನೋಡಿ ಪೊಲೀಸವ್ರ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ. ನೋಡಿ ಅಲ್ಲಿ ಇಬ್ಬರು ಕಾನ್ಸ್ಟೇಬಲ್ಸ್ ಬರ್ತಿದ್ದಾರೆ, ಅವರು ನೋಡಿ ಅಂಗಡಿ ಖಾಲಿ ಮಾಡ್ತಿದ್ದಾರೆ. ಅವ್ರು ಆ ಕಡೆ ಹೋದ್ಮೇಲೆ ಮತ್ತೆ ಬಂದು ವ್ಯಾಪಾರ ಶುರು ಮಾಡ್ತಾರೆ. ಹಾಗೆ ಒಂಚೂರು ಮುಂದೆ ಬಂದರೆ ರೈಟ್ ಸೈಡಲ್ಲಿ KSRTC ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಇದು ಮುಂಚೆ ಸ್ವಲ್ಪ ಚಿಕ್ಕದಾಗಿತ್ತು, ಈಗ ಸ್ವಲ್ಪ 2-3 ಪಾರ್ಟ್ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ನೋಡಿ ಆ ಕಡೆ ಮೆಟ್ರೋ ಸ್ಟೇಷನ್ ಮಾಡಿದ್ದಾರೆ. ಇಡೀ ಇಂಡಿಯಾದಲ್ಲ ಈ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನೇ ತುಂಬ ದೊಡ್ಡದಂತೆ. ರೀಸೆಂಟಾಗಿ ಒಂದು ನ್ಯೂಸ್ ನೋಡಿದೆ, ಕರ್ನಾಟಕ ಮತ್ತು ಕೇರಳ 2 ಸ್ಟೇಟನ್ನು KSRTC ಅಂತ ನೇಮು ಇಟ್ಕೊಂಡಿದೆ ಅಂತ. ಕೋರ್ಟಲ್ಲಿ ಕೇಸಾಗಿ ಅದು ಕೊನೆಗೆ ಅದು ಕೇರಳ ವಿನ್ ಆಯಿತು ಆ ಕೇಸಲ್ಲಿ ಅಂತ. ಹಾಗಾದರೆ ನೆಕ್ಸ್ಟ್ ನಮ್ಮ ಕರ್ನಾಟಕ ಬಸ್ಗಳಿಗೆ ಏನಂತ ಹೆಸರಿಡ್ತಾರೋ ನೋಡಬೇಕು. ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಮ್ಮ ಏರಿಯಾಗಳಲ್ಲಿ ಅಣ್ಣಮ್ಮ ದೇವಿನ ತಂದು ಪೂಜೆ ಮಾಡಿ ಆರ್ಕೆಸ್ಟ್ರಾ ಮಾಡಿ ಎಷ್ಟೋ ಏರಿಯಾಗಳಲ್ಲಿ ಒಂದು ದೊಡ್ಡ ಗ್ರ್ಯಾಂಡ್ ಸೆಲೆಬ್ರೇಷನ್ ನಡೆಯುತ್ತೆ. ಇಡೀ ಬೆಂಗಳೂರು ತಾಯಿ ಅಣ್ಣಮ್ಮ ದೇವಿ ಇರೋದು ಇಲ್ಲೇ.
ದೇವಸ್ಥಾನದಿಂದ ಲೆಫ್ಟ್ ಸೈಡ್ಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಮುಂಚೆ ಇಲ್ಲಿ ಕಪಾಲಿ ಥಿಯೇಟ್ರ್ ಅಂತ ಇತ್ತು. ಅದು ಈಗ ಡೆಮಾಲಿಷ್ ಆಗಿ ಒಂದು ಮಾಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಮಹೇಶ್ ಬಾಬು ಮಾಲ್ ಬರುತ್ತೆ ಇಲ್ಲಿ ಅಂತ ಯಾರೋ ಹೇಳ್ತಿದ್ರು. ಹಾಗೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಥಿಯೇಟರ್ ಇದೆ, ಬರೀ ತೆಲುಗು ಸಿನಿಮಾಗಳಿಗೆ ಫೇಮಸ್ ಆಗಿದೆ ಅಂತ, ಮೂವಿ ಲ್ಯಾಂಡ್. ಹಾಳು ಬಿದ್ದಿರೋ ಥರ ಇದೆ. ಮೋಸ್ಟ್ಲಿ ಇದು ಬಂದಾಗಿದೆ ಅಂತ ಅನಿಸುತ್ತೆ. ಶೋ ಟೈಮಿಂಗ್ ಬೆಳಗಿನ ಆಟ, ಮಧ್ಯಾಹ್ನದ ಆಟ, ಎಲ್ಲ ಆಟಗಳು ನಿಂತೋಗಿದೆ ಈಗ. ಈ ದೇವಸ್ಥಾನದ ಪಕ್ಕದಲ್ಲಿ ಅವಾಗ ನೋಡಿದ ನೆನಪು, ಸುಮಾರು CD ಅಂಗಡಿಗಳು ಇದ್ವು. ಇವಾಗೆಲ್ಲ ಬೇರೆ ಶಾಪ್ಗಳು ರಿಪ್ಲೇಸ್ ಮಾಡಿದೆ. ಆಬ್ವಿಯಸ್ಲಿ ಇವಾಗ ಯಾರು CDಲೆಲ್ಲ ಸಾಂಗ್ ಕೇಳ್ತಾರೆ. ಹಾಗೆ ಒಂಚೂರು ಮುಂದೆ ಬಂದರೆ ಅನುಪಮ ಹಾಗೂ ತ್ರಿವೇಣಿ ಥಿಯೇಟರ್ ಸಿಗುತ್ತೆ. ದೊಡ್ಡ ಸ್ಟಾರ್ಗಳ ಸಿನಿಮಾ ಈ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಮಜಾನೇ ಬೇರೆ. ಆ ರಶ್ ಮಧ್ಯೆ ದೊಡ್ಡದಾಗ ಕಟೌಟ್ಗಳು ಹಾಕಿ ಅದಕ್ಕೆ ಹಾರ ಹಾಕಿ ಅಭಿಷೇಕ ಮಾಡಿ ಈ ಫೋಕ್ ಡ್ಯಾನ್ಸರ್ಸು ಮ್ಯೂಸಿಷಿಯನ್ಸ್ನೆಲ್ಲ ಕರೆಸಿ ಒಂದು ದೊಡ್ಡದಾಗಿ ಹಬ್ಬ ಮಾಡ್ದಂಗೆ ಮಾಡ್ತಾರೆ. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲೆಲ್ಲ ಆಲ್ಮೋಸ್ಟ್ ಸೇಮೇ ಅದ, ಏನು ಅಂತ ಚೇಂಜಸ್ ಕಾಣಿಸ್ತಾ ಇಲ್ಲ. ಹಾಗೆ ಮುಂದೆ ಲೆಫ್ಟ್ ಹೋದ್ರೆ ಇಲ್ಲೊಂದು ಗುಬ್ಬಿ ವೀರಣ್ಣ ರಂಗಮಂದಿರ ಇದೆ. ಥಿಯೇಟರ್ ಶೋಗಳು ನಡೆಯುತ್ತೆ ಇಲ್ಲಿ. ಮುದುಕನ ಮದುವೆ, ದಾರಿ ಬಿಟ್ಟರು ಧರ್ಮ ಬಿಡಲಿಲ್ಲ, ತಾಯಿ ಕರುಳು. ಜನ ಈಗಲೂ ಈ ರೀತಿ ಸಾಮಾಜಿಕ ನಾಟಕಗಳನ್ನ ನೋಡ್ತಾರ ಅಂತ. ಇಲ್ಲಿ ಗಾಡೀಲಿ ಬುಕ್ಗಳನ್ನ ಮಾರ್ತಿದ್ದಾನೆ. ನಾವು ಓದುವಂಥದ್ದು ಯಾವುದೂ ಇಲ್ವಾ ಬರೋ. ಇಲ್ಲೆಲ್ಲೋ ಸಪ್ನ ಬುಕ್ ಹೌಸ್ ಬರುತ್ತೆ. ಹಾಗೆ 2-3 ಬುಕ್ ಶಾಪ್ಗಳಿಲ್ಲ. ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಈ ರೋಡಲ್ಲೂ ಇಲ್ಲ, ನೆಕ್ಸ್ಟ್ ರೋಡಲ್ಲಿ ಸಪ್ನ ಬುಕ್ ಹೌಸ್ ಇದೆ. ಈ ರೋಡಲ್ಲೂ 1-2 ಥಿಯೇಟ್ರ್ ಇತ್ತು. ಮೋಸ್ಟ್ಲಿ ಬ್ಯಾಕ್ ಸೈಡ್ ಅನಿಸುತ್ತೆ. ತ್ರಿಭುವನ್ ಮತ್ತು ಕೈಲಾಶ್ ಅಂತ 2 ಥಿಯೇಟ್ರು. ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ನ್ಯಾಷನಲ್ ಮಾರ್ಕೆಟ್ ನೋಡಿ, ಫ್ರಂಟ್ ಸೈಡಿಂದ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದ್ದಾವೆ. ಒಳಗಡೆ ಏನಿಲ್ಲ ಅಂದರೆ ಒಂದು ಸುಮಾರು 100 ಅಂಗಡಿ ಇರ್ಬೋದು. ಮೊಬೈಲ್ ಫೋನ್ಗಳು, ಅದರ ಅಸೆಸರೀಸು, ಇಲ್ಲಾಂದರೆ ರಿಪೇರ್ ವರ್ಕು, ಈಗ ಪ್ರತಿಯೊಂದು ವಿಡಿಯೋ ಕ್ಯಾಮ್ರಾಗಳು, ಅದರ ರಿಲೇಟೆಡ್ ಏನೇ ಇದ್ದರೂ ನಿಮಗೆ ಇಲ್ಲಿ ಸಿಗುತ್ತೆ. ನನ್ನ ಕಾಲೇಜ್ ಡೇಸ್ಗಳಲ್ಲಿ ಮೊಬೈಲ್ ಇನ್ನೂ ಆವಾಗ ಸ್ಟಾರ್ಟ್ ಆಗಿತ್ತು. ಮೋಟೋರೋಲಾ, ರಿಲಯನ್ಸು CDMA, ಅದೇ ರೀತಿ ಒಂದು ಫೋಲ್ಡ್ ಮಾಡೋ ಅಂಥ ಫೋನು. ಆಮೇಲೆ ನೋಕಿಯಾ 1100. ಆವಾಗ ಈ ನ್ಯಾಷನಲ್ ಮಾರ್ಕೆಟ್ ಒಳಗಡೆ ತುಂಬ ಓಡಾಡಿದ ನೆನಪು. ನಿಮ್ಮದು ಏನಾದರೂ ಮೆಮೊರೀಸ್ಗಳಿದ್ರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲೊಂದು ಹೊಸದಾಗಿ ಡಿ-ಮಾರ್ಟ್ ಬಂದಿದೆ. ಇಷ್ಟು ದಿನ ನಾನು ನೋಡೇ ಇರಲಿಲ್ಲ. ಇಲ್ಲೊಂದು ಹೊಸ ಮಾಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಮಾಲ್ಗಳು ಹೆಚ್ಚಾದಂಗೆ ಸಣ್ಣ ಪುಟ್ಟ ರೋಡ್ ಸೈಡಿದ್ದ ಶಾಪ್ಗಳು ಹಾಗೆ ಮಾಯ ಆಗ್ತಾ ಇದ್ದಾವೆ. ಸಿಟಿ ತುಂಬ ಬರೀ ಮಾಲ್ಗಳೇ ತುಂಬಿಕೊಂಡಿದೆ. ಸಂಪಾದನೆಯಲ್ಲೇ ಜನ ಅದೇನು ಶಾಪಿಂಗ್ ಮಾಡ್ತಾರೋ ಗೊತ್ತಿಲ್ಲ. ನೋಡಿ, ಇಲ್ಲೊಂದು ಬರ್ತಿದೆ, ಐಶ್ವರ್ಯ ಮಾಲ್ ಅಂತ. ಎಕ್ಸಾಕ್ಟ್ಲಿ ಸಂತೋಷ್ ಥಿಯೇಟ್ರ್ ಆಪೋಸಿಟ್ಟು. ಹಾಗೆ ಅಲಂಕಾರ. ಇಲ್ಲಿಂದ ಹಾಗೆ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ನಡ್ಕೊಂಡು ಹೋದ್ರೆ ನಿಮ್ಗೆ ಸಿಗೋದೆ ಮೈಸೂರು ಬ್ಯಾಂಕ್ ಸರ್ಕಲ್. ಮೈಸೂರು ಬ್ಯಾಂಕ್ ಇವಾಗ SBI ಆಗಿದೆ, ಎಲ್ಲರಿಗೂ ಗೊತ್ತಿರೋದೆ. ಅದ್ರ ಬಿಲ್ಡಿಂಗ್ ಹೊರಗಡೆಯಿಂದ ಒಂಥರ ಚೆನ್ನಾಗಿ ಕಾಣುತ್ತೆ. ಬ್ಯಾಂಕ್ ಹೆಸರು ಚೇಂಜ್ ಆಗಿದ್ರು ಈ ಜಾಗದ ಹೆಸರು ಮಾತ್ರ ಅದೇ ಮೈಸೂರು ಬ್ಯಾಂಕ್ ಅಂತಲೇ ಇದೆ. ಮೆಜೆಸ್ಟಿಕ್ಕಲ್ಲಿ ಗಾಂಧಿನಗರ ಅಂದರೆ ಸಿನಿಮಾದವ್ರಿಗೆ ಒಂದು ರೀತಿ ತವ್ರ ಮನೆ ಇದ್ದಂಗೆ. ಅದೆಷ್ಟೋ ಸಿನಿಮಾ ಆಫೀಸ್ಗಳಿವೆ, ಅದೆಷ್ಟೋ ಸಿನಿಮಾ ಥಿಯೇಟ್ರ್ಗಳಿದೆ.
ಈ ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆಯಿಂದ ಮುಂದೆ ಬಂದರೆ ನಿಮಗೆ ಮೊದಲು ಸಿಗೋದೆ ಈ ಭೂಮಿಕಾ ಥಿಯೇಟ್ರು. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಸುಮಾರು ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಸಿಗುತ್ತೆ. ಆದರೆ ಈಗಿರೋ ಪರಿಸ್ಥಿತಿಲಿ ಸಿಂಗಲ್ ಥಿಯೇಟ್ರ್ಗಳೆಲ್ಲ ಮುಚ್ಚೋಗಿ ಇವಾಗ ಅದೇ ಜಾಗದಲ್ಲಿ ದೊಡ್ಡ ದೊಡ್ಡ ಮಾಲ್ಗಳು ಬರ್ತಿದೆ. ಮುಂದಿನ ಜನ್ರೇಷನ್ಗೆ ಈ ಸಿಂಗಲ್ ಸ್ಕ್ರೀನ್ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಮಜಾ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಮುಂದೆ ಲೆಫ್ಟಲ್ಲಿ ಇನ್ನೊಂದು ಥಿಯೇಟರ್ ಇತ್ತು, ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಮೇನಕ ನಮ್ಮ ಟಾಲಿ ಸಿನಿಮಾನೇ ಇನ್ನೂ ಇದೆ ಅಂದರೆ ರೀಸೆಂಟ್ ಯಾವುದೋ ಸಿನಿಮಾ ರಿಲೀಸ್ ಆಗಿಲ್ವ ಇದರಲ್ಲಿ? ಒಂದು ಕಾಲದಲ್ಲಿ ಆ್ಯಕ್ಟರ್ಗಳು ಕ್ರಿಕೆಟರ್ಸ್ಗಳದ್ದು ಪೋಸ್ಟರ್ ತಗೊಂಡೋಗಿ ಮನೇಲಿ ಗೋಡೆ ಗಂಟು ಹಾಕಿದ್ದೆ, ಅದು ಜ್ಞಾಪಕ ಬರ್ತಾ ಇದೆ. ಅದೇನೋ ಸ್ಮಾರ್ಟ್ ಸಿಟಿ ಮಾಡ್ತಾರಂತಪ್ಪ, ಅದಕ್ಕೆ ಊರೆಲ್ಲ ಈ ರೀತಿ ಆಗೋದು ಅಧ್ವಾನ ಮಾಡಿಟ್ಟಿದ್ದಾರೆ. ಏನ್ ಸರ್ ಸಿಟಿ ಪೂರ್ತಿ ಹಳ್ಳ ತೋಡಿ ಸ್ಮಶಾನ ಮಾಡಕ್ ಬಿಟ್ಟಿದ್ದಾರೆ? ಅದ್ ಯಾಕೋನಪ್ಪ ನಾ ಕಾಣೆ. ಇನ್ನು ಈ ಜನಾಂಗಕ್ಕೋ ಮುಂದಿನ ಜನಾಂಗಕ್ಕೋ ರಸ್ತೆ ಮೇಲೆ ಬಸ್ ಅಂತೆ, ಅದ್ರ ಮೇಲೆ ರೈಲ್ ಅಂತೆ, ರೈಲ್ ಮೇಲೆ ಹೆಲಿಕಾಪ್ಟರ್ ಅಂತೆ. ರೈಲು ಮನೆ ಒಳಗೆ ಬರ್ತದಂತಪ್ಪ, ಎಣ ತಕೊಂಡ್ ಸೀದಾ ಸ್ಮಶಾನಕ್ಕೆ ಹೋಗ್ಬೋದು ರೈಲಲ್ಲಿ. ಹಂಗ ಮಾಡ್ತಾ ಇರ್ಕೋಣ ಈ ಸಿಟಿನ. ಈ ಸಿಗ್ನಲಲ್ಲಿ ರೈಟ್ ಹೋದರೆ ನಿಮಗೆ ಚಿಕ್ಕಪೇಟೆ ಸಿಗುತ್ತೆ. ಏನಾದರೂ ವಿಶೇಷ ಅಂದರೆ ಬಟ್ಟೆ ಪರ್ಚೇಸ್ ಮಾಡಲಿಕ್ಕೆ ಇಲ್ಲಿಗೆ ಬರ್ತಿದ್ದೋ. ಬಟ್ ಈಗಲೂ ಜನ ಬಟ್ಟೆ ತೊಗೊಳಕ್ಕೆ ಇಲ್ಲಿವರೆಗೂ ಬರ್ತಾರಾ ಅನ್ನೋದೇ ಡೌಟು. ಇಲ್ಲಿ ಮುಂಚೆ ಇದ್ದಂತಹ ಥಿಯೇಟ್ರ್ನಲ್ಲಿ ಅದೆಷ್ಟು ಸಿನಿಮಾಗಳನ್ನ ನೋಡಿದ್ದೀನೋ ನನಗೆ ಗೊತ್ತಿಲ್ಲ. ಜಾಗ ಹಳೇದೇ ಆಗಿದ್ರು ಬಿಲ್ಡಿಂಗ್ಗಳೆಲ್ಲ ಹೊಸದಾಗಿ ಬಂದಿದೆ. ಮುಂಗಾರು ಮಳೆ ಅಂತ ಅದೆಷ್ಟೋ ಸೂಪರ್ ಹಿಟ್ ಸಿನಿಮಾಗಳು ರಿಲೀಸ್ ಆಗಿದ್ದು ಇದೇ ಸಾಗರ್ ಥಿಯೇಟ್ರಲ್ಲಿ. ಅದಿವಾಗ ಫೋರ್ಟೀಸ್ ಆಗಿದೆ. ಅಲಂಕಾರ್ ಪ್ಲಾಜಾ, ಈ ಇಡೀ ಬಿಲ್ಡಿಂಗ್ ಬರೀ ಬಟ್ಟೆ ಶಾಪ್ಗಳಿಂದಲೇ ತುಂಬಿಕೊಂಡಿದೆ. ಒಂದು ಕಾಲದಲ್ಲಿ ಇದು ಕೂಡ ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಹೆಸರುವಾಸಿಯಾದಂತಹ ಜಾಗ. ನಾವು ಚಿಕ್ಕಡೂರು ಇವಾಗೆಲ್ಲ ಬಟ್ಟೆ ತೊಗೊಳ್ಬೇಕಂತ ಹೇಳಿದ್ರೆ ಬರ್ತಾ ಇದ್ದಿದ್ದೆ ಇದೇ ಅಲಂಕಾರ್ಗೆ. ಏನು ನೀವು ಒಂದು ಸರಿ ಒಳಗೆ ನುಗ್ಗಿದ್ರೆ ಹೆಂಗಾದ್ರೂ ಮಾಡಿ ನಿಮ್ಮ ಕೈಲಿ ಬಟ್ಟೆ ತೊಗೊಳಂಗೆ ಮಾಡಿಬಿಡ್ತಾರೆ. ಅಂಥ ಕೆಪಾಸಿಟಿ ಇದೆ ಸೇಲ್ಸ್ ಹುಡುಗರುಗಳಿಗೆ ಅಲ್ಲಿ. ಈಗ ಲಾಕ್ಡೌನಿಂದ ಎಲ್ಲ ಥಿಯೇಟರ್ಗಳು ಕ್ಲೋಸ್ ಆಗಿದೆ. ಮತ್ತೆ ಆ ಹಳೆ ದಿನಗಳು, ಆ ಸಂಭ್ರಮ ನೋಡೋದಕ್ಕೆ ಇನ್ನೂ ಎಷ್ಟು ದಿನ ಕಾಯಬೇಕೋ ಗೊತ್ತಿಲ್ಲ. ಈಗಲೂ ಸ್ಟಾರ್ ನಟರುಗಳು ತಮ್ಮ ಸಿನಿಮಾನ ಈ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಈ KG ರೋಡಲ್ಲಿ ಇರೋಂಥ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡಿ 100 days ಆಗೋದ್ರೆ ಸಿನಿಮಾ ಸೂಪರ್ ಹಿಟ್ ಅಂತ ನಮಗೆ. ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಜಾಗಗಳಿದೆ. ನಾನು ಜಸ್ಟ್ ಒಂದು 2-3 hours ಇಷ್ಟೆಲ್ಲ ಕಡೆ ಓಡಾಡಿದೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಇನ್ನೂ ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರು. ಫ್ರೀ ಅದು ಮಾಡ್ಬೋದು. ಓಕೆ ಬಾಯ್.